ಸರ್ ಮುನಿರತ್ನ ಹಿನ್ನೆಲೆ ಏನು ಸರ್? ಫಿಲಿಂ ಬ್ರ್ಯಾಂಡಲ್ಲಿ ಕೃತಕವಾಗಿ ಎಲ್ಲನೂ ಕೂಡ ಸೃಷ್ಟಿ ಮಾಡ್ತಾ ಇರ್ತಾರೆ ಕತೆಗಳನ್ನ. ಹಂಗೆ ಇದೊಂದು ಕತೆ ಅಷ್ಟೇ. ಅವ್ರಿಗೆ ಸೋಲಿನ ಭೀತಿ ಆವರಿಸ್ಕೊಂಡ್ಬಿಡೋದೆ. ಸೋಲಿನ ಭೀತಿ ಮೈತ್ರಿ ಪಕ್ಷಗಳು ಎರಡಕ್ಕೂ ಆವರಿಸ್ಕೊಂಡ್ಬಿಡೋದೆ. ಈ ಮುನಿರತ್ನ ನಿರ್ಮಾಪಕರನ್ನ ಕರ್ಕೊಂಡ್ಬಂದು ಇದೊಂದು ಕತೆನ ಎಣೆಯುವಂತ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮ ಮುನಿರತ್ನ ಅವ್ರನ್ನ ಕೇಳ್ಬೇಕು, ನೀವ್ಯಾರು ಅಂತ. ಬೆಂಗಳೂರಿಗೆ ಕರ್ನಾಟಕ ನೀವ್ ಯಾರಪ್ಪ ಅಂತ ಮುನಿರತ್ನ ಅವ್ರು ಕೇಳ್ಬೇಕು ನಾವು. ಮುನಿರತ್ನ ಅವರ ಮಾತಿಗೇನು ಬೆಲೆ ಕೊಡೋಂತ ಅಗತ್ಯ ಇಲ್ಲ. ಆದ್ರೆ ಅವರಿಂದ ಯಾವ ಉಪಯೋಗಗಳು ಈ ಸಮಾಜದ ಒಂದಿರ್ಬೇಕು ಕೂಡ ಇಲ್ಲ, ಮನುಷ್ಯರಿಗಿಲ್ಲ, ಒಂದಿರ್ಬೇಕು ಕೂಡ ಇಲ್ಲ. ರಾಮೋಜಿಗೌಡರು ಗೆದ್ರೆ ಅಟ್ಲೀಸ್ಟ್ ನಿರುದ್ಯೋಗ ಯುವಕರಿಗಾದ್ರೂ ಕೂಡ ಒಂದು 6 ವರ್ಷದಲ್ಲಿ ಒಂದು 50,000 ಜನ ಕೆಲಸ ಕೊಡ್ಸಕ್ಕಲ್ವರು. ಈಗ ನಾನು ಅದ್ರ ಬಗ್ಗೆ ಏನು ಕಮೆಂಟ್ ಮಾಡಲ್ಲ, ಯಾಕೆಂದ್ರೆ ಅದು ನನಗೆ ಅಗತ್ಯ ಇಲ್ಲ. ನನಗೆ ಅತ್ಯಂತ ಪ್ರಮುಖವಾಗಿ ಆಗ್ಬೇಕಾಗಿರೋದು ಚುನಾವಣೆ. 3ನೇ ತಾರೀಕು ಚುನಾವಣೆ ಇದೆ. ಸೊ ಹಂಗಾಗಿ ಈ ಚುನಾವಣೆಗೆ ಕೇಂದ್ರೀಕೃತವಾಗಿ ನಾನು ಎಂಟೈರ್ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸರ್ ಮುನಿರತ್ನ ಹಿನ್ನೆಲೆ ಏನು ಸರ್? ಅವ್ರ ಹಿನ್ನೆಲೆ ಏನು ಅಲ್ವಾ? ಫಿಲಿಂ ಲ್ಯಾಂಡಲ್ಲಿ ಕೃತಕವಾಗಿ ಎಲ್ಲನೂ ಕೂಡ ಸೃಷ್ಟಿ ಮಾಡ್ತಾ ಇರ್ತಾರೆ ಕತೆಗಳನ್ನ. ಹಂಗೆ ಇದೊಂದು ಕತೆ ಅಷ್ಟೇ ಅಲ್ವಾ? ಅವ್ರಿಗೆ ಸೋಲಿನ ಭೀತಿ ಆವರಿಸ್ಕೊಂಡ್ಬಿಡೋದೆ. ಸೋಲಿನ ಭೀತಿ ಮೈತ್ರಿ ಪಕ್ಷಗಳು ಎರಡಕ್ಕೂ ಆವರಿಸ್ಕೊಂಡ್ಬಿಡೋದೆ. ಹಾಗಾಗಿ ಈ ಮುನಿರತ್ನ ನಿರ್ಮಾಪಕರನ್ನ ಕರ್ಕೊಂಡ್ಬಂದು ಇದೊಂದು ಕತೆನ ಎಣೆಯುವಂತ ಕೆಲಸನ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗಾಗಿ ರಾಮೋಜಿಗೌಡರು ನಮ್ಮ ಜೊತೆಲೇ ಇರ್ತಕ್ಕಂಥವ್ರು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರುವಂಥ ಕನ್ನಡಿಗರು. ಅವರು ಒಕ್ಕಲಿಗರ ಸಮಾಜಕ್ಕೆ ಸೇರಿದಂಥವ್ರು, ನಮ್ಮ ಚಿಂತಾಮಣಿ ತಾಲೂಕಿನವರು. ಹಾಗಾಗಿ ನಮ್ಮ ಜಿಲ್ಲೆನಲ್ಲೇ ಕೆಲಸ ಮಾಡಿರ್ತಕ್ಕಂಥವ್ರು ಶಿಕ್ಷಕರಾಗಿ ಅಲ್ವಾ? ಶಿಕ್ಷಕರ ಸಂಘದಲ್ಲಿ 10 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದ ದಕ್ಷಿಣ ಜಿಲ್ಲೆಯಲ್ಲಿ. ಹಾಗೆ ಅವ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಇರೋದೇ ಗೊತ್ತಿದೆ. ಹಾಗಾಗಿ ನಮ್ಮ ಮುನಿರತ್ನ ಅವ್ರನ್ನ ಕೇಳಬೇಕು, ನೀವ್ಯಾರು ಅಂತ. ಬೆಂಗಳೂರಿಗೆ ಕರ್ನಾಟಕ ನೀವ್ ಯಾರಪ್ಪ ಅಂತ ಮುನಿರತ್ನ ಅವ್ರು ಕೇಳ್ಬೇಕು ನಾವು ಅಲ್ವಾ? ಅವ್ರು ಹೋಗಿ ರಾಮೋಜಿಗೌಡರನ್ನ ಕೇಳ್ತಾ ಇದ್ದಾರೆ. ಇದು ತದ್ವಿರುದ್ಧ ಆಯ್ತಾ? ಹಾಗಾಗಿ ಮುನಿರತ್ನ ಅವರ ಮಾತಿಗೇನು ಬೆಲೆ ಕೊಡುವಂತ ಅಗತ್ಯ ಇಲ್ಲ. ಅಲ್ಲ, ಅವ್ರು ಬರುದೇ ಇಲ್ವಲ್ಲ. ಈಗ ನೋಡಿ, ಇವತ್ತಿನ ಮೈತ್ರಿ ಅಭ್ಯರ್ಥಿ 5-6 ವರ್ಷ ಇದ್ರು. ಯಾರಿಗೆ ಗೊತ್ತಿದ್ದು ನಿಮ್ಗೆ? MLC ಅವ್ರು ಪುಟ್ಟಣ್ಣ ಅಂತಾರೆ. ನಿಜ, ನನ್ನ ಹೆಸರು ನಾನು ಹಿಂಗಂತ ಹೇಳ್ಕೊತಿದ್ದೆ. MLC ಯಾರಪ್ಪ ಅಂದ್ರೆ ಪುಟ್ಟಣ್ಣ ಅಂತಾರೆ. ಅವ್ರು ಯಾರು MLC ಆಗಿದ್ರ ಇಲ್ವಾ, ಬದುಕಿದಾರ ಇಲ್ವಾ ಅಂತಾನೆ ಗೊತ್ತಾಗೋದಿಲ್ಲ. ಹಾಗಾಗಿ ಸನ್ಮಾನ್ಯ ನಮ್ಮ ಏನು ಕ್ಯಾಂಡಿಡೇಟ್ ಮೈತ್ರಿ ಪಕ್ಷದ ನಿಂತಿದ್ದಾರೆ, ಅವರ ಸೇವೆ, ಅವರ ಕೆಲಸ ಎಲ್ಲವೂ ಕೂಡ ಶೂನ್ಯ. ಅವ್ರು ಇದಾರೆ ಅನ್ನೋದೇ ಗೊತ್ತಿಲ್ಲ ರೀ ಯಾರಿಗೂ, ಒಬ್ರಿಗೂ ಗೊತ್ತಿಲ್ಲ. ಈಗೇನೋ ಕರ್ಕೊಂಬಂದು ಮೈತ್ರಿ ಅಭ್ಯರ್ಥಿಯಾಗಿ ಮಾಡ್ಕೊಂಡಿದ್ದಾರೆ. ಪಾಪ ಮಾಡ್ಕೊಳ್ಳಿ. ಆದ್ರೆ ಅವರಿಂದ ಯಾವ ಉಪಯೋಗಗಳು ಈ ಸಮಾಜದ ಒಂದಿರ್ಬೇಕು ಕೂಡ ಇಲ್ಲ, ಮನುಷ್ಯರಿಗಿಲ್ಲ, ಒಂದಿರ್ಬೇಕು ಕೂಡ ಇಲ್ಲ. ಅರ್ಥ ಆಯ್ತಲ್ಲ? ಹಾಗಾಗಿ ರಾಮೋಜಿಗೌಡರು ಗೆಲ್ಲಿಸಿದ್ರೆ, ಈಗ ನನಗೆ ಗೊತ್ತಿರೋ ಸುಮಾರು 15,000 ನಿರುದ್ಯೋಗ ಉದ್ಯೋಗ ಕೊಡಿಸಿದ್ದಾರೆ. ಸೊ ಹಂಗಾಗಿ ಅವ್ರ ಸೇವೆ ನಿರಂತರ, ಶಿಕ್ಷಕರಿಗೆ, ಪದವೀಧರರಿಗೆ. ಸೊ ಹಾಗಾಗಿ ರಾಮೋಜಿಗೌಡರು ಗೆದ್ರೆ ಅಟ್ಲೀಸ್ಟ್ ನಿರುದ್ಯೋಗ ಯುವಕರಿಗಾದ್ರೂ ಕೂಡ ಒಂದು 6 ವರ್ಷದಲ್ಲಿ ಒಂದು 50,000 ಜನ ಕೆಲಸ ಕೊಡ್ಸಕ್ಕಲ್ವರು. ಈಗ ನಾನು ಹೇಳೋದು, ಒಳ್ಳೊಳ್ಳೆ ನಮ್ಮ ಶಿಕ್ಷಕರ ಮಕ್ಕಳುಗಳು ಒಳ್ಳೆ BE ಮಾಡಿರ್ತಾರೆ, ಒಳ್ಳೊಳ್ಳೆ ಕೋರ್ಸ್ಗಳು ಮಾಡಿರ್ತಾರೆ. ನಮ್ಮ ಜನಗಳು, ಅವ್ರ ಮಕ್ಕಳುಗಳು, ಪದವೀಧರ ಮಕ್ಕಳುಗಳು ಓದಿರ್ತಾರೆ, ಅವ್ರ ಮಕ್ಕಳು ಇರ್ತಾರೆ. ಆಮೇಲೆ ನಮ್ಮ ರೈತರ ಮಕ್ಕಳುಗಳು ಇರ್ತಾರೆ, ಅವರು ಓದಿರ್ತಾರೆ. ಅವ್ರಿಗೆಲ್ಲ ಒಂದ್ ಕಡೆ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಕೊಡ್ತಕ್ಕಂಥ ಕೆಲಸವನ್ನ ರಾಮೋಜಿಗೌಡರು ₹1 ತೆಗೆದುಕೊಂಡಾಗ ಮಾಡ್ತಾರೆ. ಹಾಗಾಗಿ ರಾಮೋಜಿಗೌಡರ ಗೆಲುವು ಗೆಲ್ಸಿದ್ರೆ 100% ಭಾಗ ಈ ಸಮಾಜಕ್ಕೆ ಇನ್ನೊಬ್ಬ ನನ್ನಂತ ಕೆಲಸ ಮಾಡೋಂಥವ್ರು ಸಿಗ್ತಾರೆ. ಹಾಗಾಗಿ ರಾಮೋಜಿಗೌಡರ ಗೆಲ್ಲಿಸ್ಬೇಕು. ನ್ಯೂಸ್ 42 ಕನ್ನಡ.